ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ನಾನಿವಾಗ ಹೊರಟಿರೋದು ಮೈಸೂರಲ್ಲಿರೋ ಸಚ್ಚಿದಾನಂದ ಆಶ್ರಮದ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಗಾಡಿ ನಿಲ್ಲಿಸೋಣ ಅಂತ ಜಾಗ ಹುಡುಕ್ತಾ ಇದ್ರೆ ಫುಲ್ಲು ಟ್ರಾಫಿಕ್. ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ರು. ರೋಡಲ್ಲಂತೂ ಎಲ್ಲೂ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ. ಅದಕ್ಕೆ ನಾನು ಸಚ್ಚಿದಾನಂದ ಆಶ್ರಮದ ಎಂಟ್ರೆನ್ಸ್ಗೆ ಹೊರಟೆ. ನೋಡೋಣ ಒಳಗಡೆ ಪಾರ್ಕಿಂಗಲ್ಲಿ ಜಾಗ ಇದೆಯಾ ಅಂತ. ಕೊನೆಗೂ ಎಂಟ್ರೆನ್ಸ್ ಒಳಗಡೆ ಬಂದೆ. ನಮ್ಮ ಹನುಮಾನ್ ದ್ವಾರ ಕಾಣಿಸ್ತಾ ಇದೆ ನೋಡಿ. ಕೊನೆಗೂ ಗಾಡಿ ನಿಲ್ಲಿಸಿ ಜಾಗ ಸಿಕ್ತು ಗಾಡಿಗೆ. ಹೋಗ್ತಾ ಇದ್ದೀನಿ. ನಾನು ಸ್ವಲ್ಪ ಮನೇಲೆಲ್ಲ ಪೂಜೆ ಮಾಡ್ಕೊಂಡು ಬರೋಷ್ಟರೊಳಗೆ ಲೇಟ್ ಆಗಿತ್ತು. ಆಲ್ರೆಡಿ ಫುಲ್ಲು ರಶ್ ಆಗಿತ್ತು ದೇವಸ್ಥಾನ. ನಮ್ಮ ಆಂಜನೇಯನ ನೋಡಿ, ಫುಲ್ಲು ಲೈನ್ ಇದೆ. ದರ್ಶನ ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಹೋಗಿ ಲೈನಲ್ಲಿ ನಿಂತ್ಕೊಂಡೆ. ಇಲ್ಲಿ 3 ಶೋ ನಡೀತದೆ. ಲೇಸರ್ ಶೋ ಇದು ಲಾಸ್ಟು 8:15 ಲೇಸರ್ ಶೋ ಸ್ಟಾರ್ಟ್ ಆಯಿತು. ಬಟ್ ನನಗೆ ಅದನ್ನು ಫುಲ್ ಕಂಪ್ಲೀಟ್ ನೋಡೋಕ್ಕಾಗಿಲ್ಲ. ದೇವರ ದರ್ಶನ ಲೈನ್ ಇನ್ನೇನು ದೇವಸ್ಥಾನದ ಎಂಟ್ರೆನ್ಸಲ್ಲಿತ್ತು. ಅರ್ಧ ನೋಡಿಕೊಂಡು ಫಸ್ಟು ದೇವ್ರ ದರ್ಶನ ಮಾಡೋಣ ಅಂತ. ನಮ್ಮ ಮನೇಲೆಲ್ಲ ತುಳಸಿ ಗಿಡ ಹಾಕಿದರೆ ಬೇಗ ಸತ್ತೋಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ದೇವ್ರ ಪವಾಡನೇ ಅದಲ್ವಾ. ಕೊನೆಗೂ ದೇವ್ರ ದರ್ಶನ ಸಿಕ್ತು. ವಿಡಿಯೋ ಫೋಟೋ ಏನೂ ಮಾಡೋಂಗಿಲ್ಲ, ಆದರೂ ಫೋನ್ ಇಟ್ಕೊಂಡು ಮಾಡಿದೆ. ಎಲ್ಲರಿಗೂ ನಿಮಗೆಲ್ಲ ದರ್ಶನ ತೋರಿಸೋಣ ಅಂತ. ತುಂಬ ಚೆನ್ನಾಗಿ ಆರಾಮಾಗಿ ದರ್ಶನ ಆಯಿತು. ಲೈನ್ ನೋಡಿಬಿಟ್ಟು ಬೇಗ ಆಗಲ್ಲ ಅಂದ್ಕೊಂಡೆ. ಎಲ್ಲ ಲೇಸರ್ ಶೋ ನೋಡೋಕ್ಕೆ ಹೋಗಿದ್ದಕ್ಕೆ ಸ್ವಲ್ಪ ರಶ್ ಕಮ್ಮಿ ಆಗಿಬಿಟ್ಟು ನಮಗೆ ದರ್ಶನ ಚೆನ್ನಾಗಿ ಸಿಕ್ತು. ದರ್ಶನ ಮಾಡಿಕೊಂಡೆ. 11 ಜ್ಯೋತಿರ್ಲಿಂಗಗಳು, ಆಂಜನೇಯನ ದೇವಸ್ಥಾನ, ಎಲ್ಲ ಕಡೆ ಆಂಜನೇಯನ ಮೂರ್ತಿಗಳು ಇಟ್ಟಿದ್ದಾರೆ. ಆಮೇಲೆ ಪಾತಾಳೇಶ್ವರ ಆಂಜನೇಯನ ದರ್ಶನ ಮಾಡೋಣ ಅಂತ ಕೆಳಗಡೆ 10 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋದ್ವಿ. ಇಲ್ಲಿ 10 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋಗಬೇಕು ಪಾತಾಳೇಶ್ವರ ಆಂಜನೇಯಂದು ದರ್ಶನ ಮಾಡೋಕ್ಕೆ. ಇದಾದ್ರ ಮೇಲೆ ದರ್ಶನ ನಮ್ಮದು ಎಲ್ಲ ದರ್ಶನ ಚೆನ್ನಾಗಾಯಿತು. ನೆಕ್ಸ್ಟ್ ಹೊರಗಡೆ ಬಂದು ದೇವಸ್ಥಾನದಿಂದ ಹೊರಗಡೆ ಬರ್ತಾ ಒಂದು ಆಂಜನೇಯನ ಮೂರ್ತಿ ಇದೆ, ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಸೀದಾ ಹೋಗಿದ್ದು ನಾವು ಪಕ್ಕದಲ್ಲಿರೋ ವೆಂಕಟೇಶ್ವರ ಸನ್ನಿಧಿಗೆ. ಇಲ್ಲೂ ಕೂಡ ದರ್ಶನ ತುಂಬ ಚೆನ್ನಾಗೇ ಸಿಕ್ತು. ಇಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಹೊರಟೆ. ಆಲ್ಮೋಸ್ಟ್ ಎಲ್ಲ ಜನ ಎಲ್ಲ ಖಾಲಿಯಾಗಿದ್ದಾರೆ ನೋಡಿ. ಅಲ್ಲಿ ಶೋ ಮುಗೀತು, ದರ್ಶನ ಮುಗೀತು. ನೆಕ್ಸ್ಟ್ ನಾನು ಹೊರಟೆ ಮನೆಗೆ. ಬಾಯ್ ಬಾಯ್.